ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಇವತ್ತಿನ ವಿಡಿಯೋದಲ್ಲಿ ರಾಮಾಯಣದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ರಾಮನಿಗೂ ಮುನ್ನ ರಾವಣನನ್ನು ಯುದ್ಧದಲ್ಲಿ ಪರಾಭವಗೊಳಿಸಿ ಸೆರೆಹಿಡಿದಿದ್ದ ಮಹಾಬಲಶಾಲಿ ಯಾರು? ಆಪ್ಷನ್ಸ್: ಕುಬೇರ, ಋಷಿ ಜಮದಗ್ನಿಗಳು, ಕಾರ್ತವೀರ್ಯಾರ್ಜುನ, ಋಷಿ ವಿಶ್ವಾಮಿತ್ರರು. ಸರಿಯಾದ ಉತ್ತರ ಕಾರ್ತವೀರ್ಯಾರ್ಜುನ. ಮುಂದಿನ ಪ್ರಶ್ನೆ: ಲಕ್ಷ್ಮಣನು ಯಾರ ಅವತಾರ? ಆಪ್ಷನ್ಸ್: ಶೇಷನಾಗ, ಪಂಚಜನ್ಯ, ಜಯ, ವಿಜಯ. ಸರಿಯಾದ ಉತ್ತರ ಶೇಷನಾಗ. ರಾಮನು ತನ್ನನ್ನು ಪರಿತ್ಯಾಗ ಮಾಡಿದನೆಂದು ತಿಳಿದಾಗ ತಾನು ಗರ್ಭಿಣಿ ಎನ್ನುವ ವಿಷಯವನ್ನು ಸೀತೆಯು ಯಾರಿಗೆ ತಿಳಿಸಿದಳು? ಸರಿಯಾದ ಉತ್ತರ ಪತಿಯಾದ ರಾಮನಿಗೆ, ಸುಮಂತ್ರನಿಗೆ, ಮೈದುನ ಲಕ್ಷ್ಮಣನಿಗೆ, ಅತ್ತೆ ಕೌಸಲ್ಯಗೆ. ಸರಿಯಾದ ಉತ್ತರ ಮೈದುನ ಲಕ್ಷ್ಮಣನಿಗೆ. ಹನುಮಂತನು ರಾಮನ ದೂತನೆಂದು ನಂಬದ ಸೀತೆ ರಾಮನನ್ನು ವರ್ಣಿಸುವಂತೆ ಕೇಳಿದಾಗ ಹನುಮನು ನೀಡಿದ ಉತ್ತರವೇನು? ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ: ರಾವಣನ ತಾಯಿಯ ಹೆಸರೇನು? ಕೈಕಸಿ, ಮಂಡೋದರಿ, ಶೂರ್ಪಣಖಿ, ಹಿಡಂಬಿ. ಸರಿಯಾದ ಉತ್ತರ ಕೈಕಸಿ. ಮುಂದಿನ ಪ್ರಶ್ನೆ: ರಾಮನವತಾರ ಮಹಾವಿಷ್ಣುವಿನ ಎಷ್ಟನೆಯ ಅವತಾರ? ಆಪ್ಷನ್ಸ್: 6ನೆಯ, 7ನೆಯ, 8ನೆಯ, 9ನೆಯ ಅವತಾರ. ಸರಿಯಾದ ಉತ್ತರ 7ನೆಯ ಅವತಾರ. ಮುಂದಿನ ಪ್ರಶ್ನೆ: ಸೀತೆಯು ರಾಮ ಲಕ್ಷ್ಮಣರನ್ನು ಕರೆದು ಮಾಯಾಜಿಂಕೆಯನ್ನು ತೋರಿಸಿದಾಗ ಲಕ್ಷ್ಮಣನು ಹೇಳಿದ ಮಾತುಗಳೇನು? ಸರಿಯಾದ ಉತ್ತರ ಇದು ಮಾಯಾಜಿಂಕೆಯಲ್ಲ, ರಾಕ್ಷಸರ ಮಾಯೆ. ಹನುಮನಿಗೆ ಚೂಡಾಮಣಿ ಕೊಟ್ಟ ಸೀತೆಯು ತನಗೆ ಮತ್ತು ರಾಮನಿಗೆ ಇಬ್ಬರಿಗೆ ಮಾತ್ರ ತಿಳಿದಿದ್ದ ಪ್ರಸಂಗವನ್ನು ಹನುಮನಿಗೆ ತಿಳಿಸಿದಳು. ಅದು ಯಾವ ವಿಷಯ? ಸರಿಯಾದ ಉತ್ತರ ಕಾಡಿನಲ್ಲಿ ಒಮ್ಮೆ ರಾಮನು ಕೆಂಪು ಕಲ್ಲಿನ ಪುಡಿಯಿಂದ ತನಗೆ ತಿಲಕವನ್ನಿಟ್ಟಿದ್ದು. ವನವಾಸಕ್ಕೆ ಹೊರಟಿದ್ದ ರಾಮ, ಲಕ್ಷ್ಮಣ, ಸೀತೆಯರನ್ನು ಗಂಗಾ ನದಿಯ ತಟದಲ್ಲಿ ಯಾರು ಸತ್ಕರಿಸಿದರು? ಆಪ್ಷನ್ಸ್: ಅಯೋಧ್ಯೆಯ ಪ್ರಜೆಗಳು, ಆಶ್ರಮವಾಸಿ ಮುನಿಗಳು, ಕುಸಲ ದೇಶದ ಪ್ರಜೆಗಳು, ಬೇಡರ ರಾಜ ಗುಹ. ವನವಾಸಕ್ಕೆ ಹೊರಟಿದ್ದ ರಾಮ, ಲಕ್ಷ್ಮಣ, ಸೀತೆಯರನ್ನು ಗಂಗಾ ನದಿಯ ತಟದಲ್ಲಿ ಸತ್ಕರಿಸಿದವರು ಬೇಡರ ರಾಜ ಗುಹ. ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.